ರಾಜಕೀಯ ಪಕ್ಷಗಳಿರದೆ ರಾಜಕೀಯ ಮಾಡೋದಕ್ಕೆ, ಅದಕ್ಕೆ ಅವ್ರನ್ನ ರಾಜಕೀಯ ಪಕ್ಷಗಳು ಅಂತ ಕರೆಯೋದು. ರಾಜಕೀಯ ಪಕ್ಷದಲ್ಲಿ ಯಾರೂ ಸನ್ಯಾಸಿಗಳಿಲ್ಲ, ಎಲ್ರಿಗೂ ಅಧಿಕಾರ ಬೇಕು. ಆದರೆ ರಾಮ ಮಂದಿರದ ವಿಚಾರವನ್ನು ರಾಜಕೀಯಕ್ಕೆ ಎಳೆತರ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಅನ್ನೋದು ಕಾಂಗ್ರೆಸ್ ಆರೋಪ, ಕಾಂಗ್ರೆಸ್ ಅನ್ನೋದು ಬಿ ಜೆ ಪಿ ಆರೋಪ. ಇದರ ಲಾಭ ನಷ್ಟ ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಆಗುತ್ತೆ ಅಂತ. ದೇವರಾಜ್, ಒಪ್ತೀರಾ ಈ ಮಾತನ್ನ? ರಾಜಕೀಯಕ್ಕೋಸ್ಕರನೇ ಇವೆಲ್ಲ ನಡೀತಾ ಇದೆ. ಸಂದರ್ಭದಲ್ಲಿ ಏನು ರಾಮ ಮಂದಿರ ನ್ಯಾಸ ಏನಿದೆ, ಅದು ಮಂಚ ಏನಿದೆ, ಅದಕ್ಕೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದು ಬಿ ಜೆ ಪಿ. ಅದು ನಾವು ಒಪ್ಪುವಂಥದ್ದೇ. ಒಂದು ವಿಷಯವನ್ನು ನಾಗರಾಜದವರು ಪ್ರಸ್ತಾಪ ಮಾಡ್ತಿದ್ರು, ಏನೋ ಮಂದಿರ ಕಂಪ್ಲೀಟ್ ಆಗಿದ್ದಿಲ್ಲ, ಪೂರ್ಣ ಆಗಿದ್ದಿಲ್ಲ, ಆದರೂ ಇವತ್ತು ದಿವಸ ಚುನಾವಣೆ ದೃಷ್ಟಿಗೋಸ್ಕರ ಮಾನ್ಯ ಮೋದಿಯವರು ಬರ್ತಿದ್ದಾರೆ ಅಂತಕ್ಕಂಥ. ದೇಶದ ಇತಿಹಾಸವನ್ನು ತೋಳಿ ಸರ್, ಯಾವುದಾದ್ರು ಒಂದು ಒಂದು ದೇವಸ್ಥಾನಗಳು, ನಮ್ಮಲ್ಲಿ ಬಹಳಷ್ಟು ಲಕ್ಷಾಂತರ ದೇವಸ್ಥಾನಗಳಿವೆ. ಮೊದಲೇ ಮೀನಾಕ್ಷಿನೇ ತಗೊಳ್ಳಿ, ಗರ್ಭಗುಡಿ ಹಾಕ್ತಿದ್ದಂಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಮುಖ್ಯದನ್ನು ಅವ್ರ ಮೊಮ್ಮಕ್ಕಳು 3 ತಲೆಮಾರು ಆದ್ಮೇಲೆ ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿವರೆಗೂ ಕಾಯ್ಕೊಂಡಿರ್ಬೇಕಾ? ನಮಗೆ ಗರ್ಭಗುಡಿ ಮುಖ್ಯ, ಪ್ರಾಣ ಪ್ರತಿಷ್ಠಾಪನೆ ಆಗೋ ಜಾಗ ಅದು. ನಂತರದ ಬೇರೆ ಬೇರೆ ನಾಟ್ಯ ಮಂದಿರ ಇರ್ಬೋದು, ಸಭಾ ಮಂಟಪ ಇರ್ಬೋದು, ಬೇರೆ ಬೇರೆ ಮಂಟಪಗಳು ಸರ್ ಮೊಮ್ಮಕ್ಕಳ ಕಾಲದಲ್ಲಿ, ಮರಿ ಮೊಮ್ಮಕ್ಕಳ ಕಾಲದಲ್ಲಿ ದೇವಸ್ಥಾನ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವತ್ತು ಇವರು ಹೇಳ್ತಾರೆ, ಪೂರಕವಾಗಿ 5 ಶತಮಾನಗಳ ಜನ ಕಾದಿದ್ದಾರೆ, ಇನ್ನು ಎಷ್ಟು ದಿನ ಕಾಯ್ಬೋದು ಸರ್? ಅನ್ನೋದೊಂದು ಪ್ರಶ್ನೆ ಸರ್. ಅದು ಒಂದು ಪ್ರಶ್ನೆ. ಇನ್ನೊಂದೇನಾಗಿದೆ ಗೊತ್ತಾ ಸರ್, ಈಗ ನಮ್ಮಲ್ಲಿ ಈ ದೇಶದ ಜನ ಕೇಳಿದ್ದೇನು, ನಾವಿಲ್ಲಿರ್ತಕ್ಕಂಥವ್ರು ನಮಗೆ ಅತಿ 3 ಮುಖ್ಯ ಸ್ಥಾನಗಳಿವೆ. ನಮ್ಮ ಒಂದು ಶ್ರದ್ಧಾ ಕೇಂದ್ರಗಳು, ಭಾವನೆಗಳ ಕೇಂದ್ರಗಳು, ನಂಬಿಕೆಯ ಸ್ಥಳಗಳು 3 ಕೇಂದ್ರಗಳು ಏನು, ಒಂದು ಅಯೋಧ್ಯೆ, ಇನ್ನೊಂದು ಕಾಶಿ, ಮತ್ತೊಂದು ಮಥುರಾ. ಸೊ ಇದೇ ಸ್ಟ್ಯಾಂಡ್ ಅನ್ನ ಕಾಶಿ ಮತ್ತೆ ಮಥುರಾ ಬಗ್ಗೆನೂ ಕಾಂಗ್ರೆಸ್ನವ್ರು ತಗೋತಾರ? ಇದು ಕ್ಲಾರಿಫೈ ಆಗಬೇಕು. ಈ ಗೊಂದಲಗಳಿದೆಯಲ್ಲ, ಆ 2 ದೇವಸ್ಥಾನಗಳ ವಿಷಯದಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ಗಳು, ಇವರ ನಡವಳಿಕೆಗಳು ಹೇಗಿತ್ತು ಇತಿಹಾಸದಲ್ಲಿ, ಇದನ್ನು ಸಹ ನಾವು ಗಂಭೀರವಾಗಿ ನೋಡ್ಲೇಬೇಕಲ್ಲ. ಈ 3 ಸ್ಥಳಗಳಿಗೆ ಸೀಮಿತವಾಗಿ ಇವತ್ತಿನ ದಿವಸ ಬಹುಸಂಖ್ಯಾತರು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಪ್ರಶ್ನೆಗಳು ಹುಟ್ಟಾಕಿರ್ತಕ್ಕಂಥದ್ದು. ಆಮೇಲೆ ಈ 3 ಸ್ಥಳಗಳ ಬಗ್ಗೆ ಹೋರಾಟ ಮಾಡಿರೋದು ರಾಜಕೀಯ ಪಕ್ಷದವರು ಅಲ್ಲ, ಅಲ್ಲಿರ್ತಕ್ಕಂತಹ ಭಕ್ತರು, ಅವರ ಒಂದು ಸಂಘಟನೆ. ರಾಜಕೀಯ ಖಂಡಿತ ಅಲ್ಲ ಅದು. ನಾಗರಾಜ್ ಸರ್, ಈಗ ಮಾತಾಡ್ತಾ ಇದ್ರು ಇವರು ಬಹಳ ವಿಚಾರಗಳು. ನರಸಿಂಹರಾವ್ ಸರ್ಕಾರ ಏನ್ ಮಾಡಿದ್ರು ಅಂತೇಳಿ ನೋಡಿ, ಆ ಸ್ಥಳದಲ್ಲಿ ನರಸಿಂಹರಾವ್ ಅಲ್ಲೇ ಬರ್ತೀನಿ ತಿರ್ಗಾ. ನರಸಿಂಹರಾವ್ ಇದ್ದಾಗ 60 ಎಕರೆ ಜಮೀನು ಅವರು ಅಕ್ವೈರ್ ಮಾಡ್ಕೊಳ್ತಾರೆ ಈ ರಾಮ ಮಂದಿರ ವಿಚಾರದಲ್ಲಿ ಬಂದಾಗಲೂ ಕೂಡ. ಆ ಸ್ಥಳದಲ್ಲೇ ಕೂಡ ರಾಮ ಮಂದಿರ ಆಗ್ಬೋದು, ಮಸೀದಿ ಆಗ್ಬೋದು, ಮತ್ತೆ ಅಲ್ಲಿರ್ತ ತೀರ್ಥ ಅಫಿಡವಿಟ್ ವಿಚಾರ ಅಲ್ವಾ, ನಾನು ಓದಿದ್ದೀನಿ. ಅಲ್ಲೇನಿತ್ತು ಗೊತ್ತಾ, ಈಗಿರುವಂತಹ ಜಾಗದಲ್ಲ ಅದು ಕಟ್ಟಕ್ ಬಂದಿದ್ದು. ಪಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ಸುಳ್ಳು ಹೇಳೋನಲ್ಲ ನಾವು, ಬಿಜೆಪಿ ಜೆಡಿಎಸ್ ಸುಳ್ಳು ಹೇಳಕ್ಕೆ ಪಕ್ಕದಲ್ಲಿ. ಯಾಕಂದ್ರೆ ಇದು ಮ್ಯಾಟರ್ ವಾಸ್ ಇನ್ ದ ಕೋರ್ಟ್. ಆದ್ರೆ ನಮ್ಮ ಉದ್ದೇಶ ರಾಮ ಮಂದಿರಕ್ಕೆ ವಿರೋಧವಾಗಿರ್ಬೇಕು ಅನ್ನೋದಿದ್ರೆ ನಾವ್ ಯಾಕೆ ಅದು ಅಯೋಧ್ಯೆ ವಿಚಾರದಲ್ಲೂ ನಿಮ್ಮ ನಿಲುವಿದೆ. ಎಲ್ಲ ವಿಚಾರಗಳಲ್ಲೂ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಾವು ಕಾನೂನುಬದ್ಧವಾಗಿರ್ತಕ್ಕಂಥ ವಿಚಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನ್ಯಾಯಾಲಯ ಯಾವುದೇ ತೀರ್ಮಾನ ಕೊಟ್ಟರು ಕೂಡ ಹೈಯೆಸ್ಟ್ ಕೋರ್ಟ್ ಆಫ್ ದ ಕಂಟ್ರಿ ಐ ಆಮ್ ಟಾಕಿಂಗ್ ಅಬೌಟ್. ನಾಳೆ ಬೆಳಗ್ಗೆ ಜಿಲ್ಲಾ ನ್ಯಾಯಾಲಯ ಕೊಟ್ಟರು, ಅದಕ್ಕೋಸ್ಕರ ಹಿಂಗೆ ಮಾಡ್ಬೇಕು ಹಂಗೆಲ್ಲ. ಸುಪ್ರೀಂ ಕೋರ್ಟ್ ನ ಬರತಕ್ಕಂಥ ಎಲ್ಲ ತೀರ್ಮಾನ. ನನಗೊಂದು ಕನ್ಫ್ಯೂಷನ್ ನಿಮ್ಮ ವಿಚಾರದಲ್ಲಿ ನಾಗರಾಜ್ ಯಾದವ್, ನೀವು ಮಾತನಾಡ್ತಕ್ಕಂಥದ್ದು ಕೆಲವು ಡಿಬೇಟ್ಗಳಲ್ಲಿ ನಾನೇ ಪಕ್ಷದ ವಕ್ತಾರ, ನಾನು ಹೇಳದೆ ಪಕ್ಷದ ಮಾತು ಅಂತೀರಾ, ಅಲ್ಲ ಅಧಿಕೃತ ಅಂತೀರಾ. ಸಿದ್ದರಾಮಯ್ಯನವ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ಅದು ಅವ್ರ ವೈಯಕ್ತಿಕ ವಿಚಾರ. DCM ಅವ್ರು ಹೇಳಿದ್ರೆ ಏನಾದ್ರು ಕೇಳಿದ್ರೆ ಅದು ಅವ್ರ ವೈಯಕ್ತಿಕ ವಿಚಾರ. ಪಕ್ಷ ಅಂತ ಒಂದು ವ್ಯಕ್ತಿ ಇದೆಯಾ, ಅದು ಮಾತಾಡುತ್ತಾ ನೋಡಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಕ್ಕಂಥದ್ದು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಮನುಷ್ಯತ್ವ ನಂಬತಕ್ಕಂಥ. ನಿಮ್ಮ ಮಾತು ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಬಂತಲ್ಲ, ಆ ಮಾತು ಸಿದ್ದರಾಮಯ್ಯನವ್ರ ಬಾಯಲ್ಲಿ ಬಂದಿದ್ರೆ ಅಥವಾ DK ಶಿವಕುಮಾರ್ ಬಾಯಲ್ಲಿ ಬಂದಿದ್ರೆ ಇವತ್ತು ನಾವು ಈ ಡಿಬೇಟ್ ಅವಶ್ಯಕತೆ. ನಾನು ಆ ಪಕ್ಷದ ಮುಖವಾಡವಾಗಿ ಅವರ ಟ್ರೈನಿಂಗ್ ಅಲ್ಲೇ ಬಂದಿರ್ತಕ್ಕಂಥ. ಅಂದ್ರೆ ಈಗ ನೀವು ಆಡಿರೋ ಮಾತು ಸಿದ್ದರಾಮಯ್ಯನವ್ರ ಮಾತು, ಎಲ್ಲರ ಮಾತು, ನೀವು ಆಡಿರೋ ಮಾತು DK ಶಿವಕುಮಾರ್ ಮಾತು. ಮುಕ್ತ ಮನಸ್ಸಿನಿಂದ ರಾಮ ಮಂದಿರವನ್ನ ತಾವು ಸ್ವಾಗತಿಸ್ತಾ ಇದ್ದೀವಿ, ಎಲ್ಲರೂ ಸ್ವಾಗತ ಮಾಡ್ತೀವಿ, ಎಲ್ಲರೂ ಕೂಡ. ಈಗ ಕೆಲವರು ಅಪಸ್ವರ ಎತ್ತಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ನಿಮ್ಮ ಪಕ್ಷ ಎತ್ತಿದ್ರಲ್ಲ, ನಾನು ಹೇಳ್ತೇನೆ ಎಕ್ಸಾಂಪಲ್. ರಾಮ ಮಂದಿರದ ಅಯೋಧ್ಯೆಯಲ್ಲಿರ್ತಕ್ಕಂಥದ್ದು ಬಿಜೆಪಿ ರಾಮ, ನಾವು ಅಲ್ಲಿಗೆ ಹೋಗಲ್ಲ. ಅವೆಲ್ಲ ಕಾಂಗ್ರೆಸ್ ಪಕ್ಷ. ನೋಡಿ ಒಂದು ನಿಮಿಷ ನೋಡಿ, ನಾವು ನಿಮ್ಗೆ ಅವಮಾನ ಮಾಡ್ಬೋದು, ನನ್ಗೆ ಅವಮಾನ ಮಾಡೋದು, ರಾಮನ್ ಮಾತ್ರ ಅವಮಾನ ಮಾಡ್ಬೇಡಿ ದಯವಿಟ್ಟು. ನಾವು ಬಿಜೆಪಿ ಅವರಲ್ಲ, JDS ಭಕ್ತಿಯಿಂದ. ನಾನು ರಾಮನಿಗೆ ದೇವರ ತರ ಸ್ವೀಕಾರ ಮಾಡಿದ್ದೀವಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಎಲ್ಲರನ್ನು ಒಳಗೊಂಡಂತಹ ಕಾನ್ಸ್ಟಿಟ್ಯೂಷನಲಿ ಸಪೋರ್ಟ್. ನಿಮ್ಮ ಪಕ್ಷದ ನಾಯಕರು ಉದ್ಘಾಟನೆಗೆ ಹೋಗ್ತಾರಾ ಇಲ್ವಾ? ಇನ್ವಿಟೇಷನ್ ಕೊಡ್ತಾ ಉದಾಹರಣೆ. ಆಮೇಲೆ ಇನ್ನೊಂದೇನು ಗೊತ್ತಾ ನಿಮ್ಗೆ, ದುರಂತ ಗೊತ್ತಾ ನಿಮ್ಗೆ, ದೇಶದಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳನ್ನು ಕರಿಬೋದಾಯಿತು, ಸೆಲೆಕ್ಟೆಡ್. ಯಾಕೆ ಹೇಳಿ, ಇದು ರಾಜಕೀಯದ ಕಲರ್ ಕಾಣ್ತಕ್ಕಂಥದ್ದು. ಲಾಸ್ಟ್ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ಎಲ್ಲಾ ಮುಖ್ಯಮಂತ್ರಿಗಳು ಕರಿಬೇಕಾಯ್ತು, ರಾಷ್ಟ್ರಪತಿಗಳು ಕೈ ಮಾಡಬಹುದಾಯಿತು. ಅವಾಗ ಇವ್ರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೆ. ಸಂಕುಚಿತ ರಾಜಕಾರಣ ಮಾಡ್ತಕ್ಕಂಥ, ಚುನಾವಣೆಗೋಸ್ಕರ ರಾಮನ ಇವರೆಲ್ಲರೂ
ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಒಂದು ಬದ್ಧತೆಯ ಸಂಕೇತ. ಅದು ಜನಸಂಘದ ಕಾಲ ಇರಬಹುದು, ಭಾಜಪ ಚುನಾವಣೆಯನ್ನು ಪ್ರದರ್ಶಿಸ್ತಕ್ಕಂಥ ಮೊದಲನೇ ದಿನದ ಮ್ಯಾನಿಫೆಸ್ಟೋದಿಂದ ಹಿಡಿದು ಮೊನ್ನೆವರೆಗೂ ಮ್ಯಾನಿಫೆಸ್ಟೋವರೆಗೂ ಕೂಡ ರಾಮ ಮಂದಿರ ನಿರ್ಮಾಣದ ವಿಚಾರವನ್ನ, ವಾಗ್ದಾನವನ್ನ, ಬದ್ಧತೆಯನ್ನ ನಾವು ಹೇಳಿದ್ವಿ. ಆ ಬದ್ಧತೆಗೆ ಅನುಗುಣವಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ರಾಮನನ್ನ ರಾಜಕೀಯ ಮಾಡಿ ರಾಮನ ಮುಖಾಂತರವಾಗಿ ಮತಗಳಿಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಭಾಜಪಗಿಲ್ಲ. ಆ ಅನಿವಾರ್ಯತೆ ಇರ್ತಕ್ಕಂಥ ಟ್ರಸ್ಟ್ ಅವ್ರನ್ನ ಗೊತ್ತಾ, ಅದಕ್ಕೆ ಉದ್ಘಾಟನೆ ಮಾಡ್ತಾರೆ. ರಾಮ ಮಂದಿರ, ಅರವಿಂದ್, ರಾಮ ಮಂದಿರ, ರಾಮ ಮಂದಿರ ವಿಚಾರ ರಾಜಕಾರಣ ಇಲ್ಲ ಅಂದ್ರೆ ರಾಜಕಾರಣ ಅಲ್ಲ ಅಂದ್ರೆ ನಿಮ್ಗೆ ತಾಕತ್ತಿದ್ರೆ ನಾನ್ ಪೊಲಿಟಿಕಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೇಳಿ ಮಾಡಿಸಿ. ರಾಷ್ಟ್ರಪತಿಗಳು ದೇಶದ ಜನಕ್ಕೆ ಪ್ರತಿಯೊಂದು ವಿಚಾರನೂ ಗೊತ್ತಿದೆ, ತೀರ್ಮಾನ ತಗೋತಾರೆ. ಪಾಲಿಟಿಕ್ಸ್ ಮಾಡ್ತಿರೋರು ಯಾರು ಇಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಯಾರು 365 ದಿನನೂ ರಾಮ ಅಂತಾರೆ, ಯಾರು 3 ದಿನ ರಾಮ ಅಂತಾರೆ, ಜನಕ್ಕೆ ಗೊತ್ತು, ತೀರ್ಮಾನ ಅವ್ರು ತಗೋತಾರೆ.